ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಟ್ರೆಡಿಷ್ನಲ್ ಸ್ಟೈಲಿನ ಒಂದು ಸೌತೆಕಾಯಿ ಹಾಗೂ ಹಲಸಿನ ಬೀಜದ ಒಂದು ಸಾರು ಪ್ರಿಪೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇಲ್ಲಿ ನಾನು ಹಾಫ್ ಸೌತೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಸ್ವಲ್ಪ ಹಲಸಿನ ಬೀಜವನ್ನು ಒಂದು ಹಾಫ್ ಆನ್ ಅವರ್ ನೆನೆಯಲು ಹಾಕಿದ್ದೇನೆ. ನೆನೆದರೆ ಒಳ್ಳೆ ಸಾಫ್ಟಾಗಿ ಬರುತ್ತಲ್ವ. ಮತ್ತು ಹಲಸಿನ ಹಣ್ಣಿನ ಬೀಜವನ್ನು ಸಹ ಜಜ್ಜಿ ಇಟ್ಕೊಂಡಿದ್ದೇನೆ. ಇಲ್ಲಿ ಒಂದು ಕುಕ್ಕರಿಗೆ ಹಲಸಿನ ಬೀಜ ಮತ್ತು ಹಲಸಿನ ಹಣ್ಣಿನ ಬೀಜ ಮತ್ತು ಸ್ವಲ್ಪ ನೀರು ಹಾಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ನಲ್ಲಿ ಒಂದು 2-3 ವಿಸಿಲನ್ನು ತಗೊಳ್ಬೇಕು. ಹಾಗೆ ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಸೌತೆಕಾಯನ್ನು ಬೇಯಲಿಟ್ಟಿದ್ದೇನೆ. ಇಲ್ಲಿ ಮಸಾಲೆ ಪ್ರಿಪೇರ್ ಮಾಡಲು ಇಲ್ಲಿ ಉದ್ದ ಮೆಣಸು ಒಂದು 4 ಮತ್ತು ಸಾಸಿವೆ, ಜೀರಿಗೆ, ಕೊತ್ತಂಬರಿ ಮತ್ತು ಪೆಪ್ಪರ್ ಹಾಕ್ಕೊಂಡಿದ್ದೇನೆ. ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೇಕು ಉದ್ದ ಮೆಣಸು. ಮತ್ತು ಸ್ವಲ್ಪ ಅರಶಿನ ಪೌಡರ್, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಾಫ್ ಆನಿಯನ್, ಸ್ವಲ್ಪ ಹುಣಸೆ ಹಣ್ಣು ಮತ್ತು ತೆಂಗಿನ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ತರಬೇಕು. ನೋಡಿ, ಇದು ಸೌತೆಕಾಯಿ ಬೇಯ್ತದೆ ಬೇಗ. ಅದಕ್ಕೇ ಕುಕ್ಕರ್ನಲ್ಲಿ ಬೆಂದ ಹಲಸಂಡೆ ಬೀಜ ಇತ್ತಲ್ವ, ಅದನ್ನು ಸಹ ಹಾಕ್ಕೊಂಡಿದ್ದೇನೆ. ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಇದಕ್ಕೇ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಬೇಕಾದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೋದು. ಮಿಕ್ಸಿ ತೊಳೆದ ನೀರನ್ನು ಆ್ಯಡ್ ಮಾಡಿದರೆ ಸಾಕು. ಮತ್ತು ಸ್ವಲ್ಪ ಉಪ್ಪು ನೋಡಿಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದರೆ ಆಯಿತು. ನೋಡಿ, ಇದು ಒಳ್ಳೆ ಕುದಿ ಬರಬೇಕು. ಆಗ ನಮ್ಮ ಕರಿ ಇದು ರೆಡಿ ಆಗುತ್ತೆ. ಈಸಿಯಾಗಿ ಮಾಡ್ಕೊಳ್ಬೋದು. ನಿಮ್ಮ ಸೈಡು ಹಲಸಿನ ಹಣ್ಣಿದು ಬೀಜ ಎಲ್ಲ ಸಿಕ್ಕಿದರೆ ಒಮ್ಮೆ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಕುದೀತಾ ಇದೆ. ಇಷ್ಟ ಆದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡೋಣ, ಯಾಕೆಂದರೆ ಮೊದಲೇ ಅದು ಬೆಂದಿರುತ್ತೆ ಅಲ್ವಾ. ಸ್ವಲ್ಪ ಕುದಿ ಬಂದರೆ ಸಾಕು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.